Hello everyone, welcome back to my YouTube channel. ನಾನು ನಿಮ್ಮ ಪ್ರೀತಿಯ ಚಾರ್ ಪ್ರಲೋವಿ. ಐ ಹೋಪ್ ನಿಮಗೆ ನನ್ನ ಲಾಸ್ಟ್ ವಿಡಿಯೋ ಇಷ್ಟ ಆಯಿತು ಅಂತ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ವ್ಯೂಸ್ ಹೋಗುತ್ತೆ ಅಂತ. ಮೀನ್ಸ್ ಕಮ್ಮಿನೇ ಬಂದಿರೋದು ವ್ಯೂಸ್, ಬಟ್ ಅಷ್ಟೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ತುಂಬ ಲಾಂಗ್ ಗ್ಯಾಪ್ ಆಗಿತ್ತಲ್ವ. ಸೊ ನಾನು ಕಮ್ಮಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ವ್ಯೂಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನಾನು ಎವ್ರಿ ಟೈಮ್ ಮಲ್ಲೇಶ್ವರಂಗೆ ಹೋದಾಗ ಅಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಫ್ರೂಟ್ನ ನೋಡ್ತಾ ಇದ್ದೆ. ಅದನ್ನು ನಾವು ಇಂಗ್ಲೀಷಲ್ಲಿ ವಾಟರ್ ಚೆಸ್ನಟ್ ಅಂತ ಹೇಳ್ತಾರೆ. ಯಾಕಂದರೆ ಅದು ಹಾರ್ಟ್ ಶೇಪಲ್ಲಿದೆ. ಸೊ ದಟ್ ಅದನ್ನು ವಾಟರ್ ಚೆಸ್ನಟ್ ಅಂತ ಅದನ್ನು ಹೇಳೋದು. ನಾನು ಎವ್ರಿ ಟೈಮ್ ಏನಿದು ಅಂತ ನೋಡ್ತಾ ಇದ್ದೆ. ಇವತ್ತು ಮಾಡಲೇಬೇಕು ಅದನ್ನು ಅಂತ ಹೇಳಿ ಅದನ್ನು ತಂದಿದ್ದೀನಿ ಮನೆಗೆ. ಒಂದು ಅರ್ಧ kg ತಂದಿದ್ದೀನಿ. ಆ್ಯಂಡ್ ಆ ಒಂದು ಫ್ರೂಟು ಇನ್ಸ್ಟಾಗ್ರಾಮಲ್ಲೂ ಕೂಡ ವೈರಲ್ ಆಗೋಗಿದೆ. ಅದರಲ್ಲಿ ಫ್ರೈ ಮಾಡ್ತಾರೆ, ಮತ್ತು ಹಾಗೆ ಸಲಾಡ್ ಮಾಡ್ಕೊಂಡು ತಿಂತಾರೆ, ಮತ್ತು ಇವಾಗ ಗೋಬಿ ಮಂಚೂರಿ ಎಲ್ಲ ಮಾಡ್ತಾರಲ್ವ, ಆ ಥರ ಎಲ್ಲ ರೆಸಿಪೀಸ್ನ ಟ್ರೈ ಮಾಡಿದ್ದಾರೆ. ನಾನು ಒಂದೆರಡು ನೋಡಿದೆ. ನನಗೆ ಯಾವ್ದು ಇಷ್ಟ ಆಯಿತು ಅದನ್ನು ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೆ ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಈ ಒಂದು ರೆಸಿಪಿಗೆ ಏನೇನು ಪದಾರ್ಥಗಳನ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನು ಯಾವುದೇ ಒಂದು ಅಡುಗೆ ಮಾಡಿದ್ರೂ ವುಡ್ ಪ್ರೆಸ್ಡ್ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ನೇ ಯೂಸ್ ಮಾಡೋದು. ಇವತ್ತು ನಾನು ಸೆಸಮೆ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಬೇಕು, ಒಂದು 4-5 ಎಸ್ಲು ಬೆಳ್ಳುಳ್ಳಿ ಬೇಕು. ಮತ್ತು ನಾನು ಸ್ಪ್ರಿಂಗ್ ಆನಿಯನ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನೀವು ಇಲ್ಲಿ ನೋಡ್ತಾ ಇರೋದೇನೆ ವಾಟರ್ ಚೆಸ್ನಟ್ಟು. ಇದನ್ನು ನಾನು 500 ಗ್ರಾಮ್ ತರಿಸ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ನಾವು ಬಾಯ್ಲ್ ಮಾಡಬೇಕು. ಮತ್ತು ಬೇರೆ ಅಂತ ಹೇಳಿದ್ರೆ ಇದು ಟೊಮೆಟೊ ಕೆಚಪ್ಪು, ವೈಟ್ ಸೆಸಮೆ ಅಂದರೆ ಎಳ್ಳು, ಚಿಲ್ಲಿ ಫ್ಲೇಕ್ಸ್, ಚಿಲ್ಲಿ ಸಾಸ್, ಆರ್ಗ್ಯಾನೋ, ಸೋಯಾ ಸಾಸ್, ಮತ್ತು ಮೇಯ್ನ್ ಉಪ್ಪು, ಮತ್ತು ಇದು ಚಿಲ್ಲಿ ಆಯಿಲ್. ಇಷ್ಟು ಪದಾರ್ಥಗಳನ್ನ ನಾನು ಈ ಒಂದು ರೆಸಿಪಿಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಾನಿವಾಗ ಒಂದು ಪಾತ್ರೆಯಲ್ಲಿ ಒಂದು 1/4 ಭಾಗ ಅಷ್ಟು ನೀರು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಸಾಲ್ಟನ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ಅದನ್ನು ಬಾಯ್ಲ್ ಮಾಡಬೇಕಲ್ವಾ. ನೋಡಿ, 1 ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ನಾವು ತರಿಸ್ಕೊಂಡಿರೋಂತಹ ಚೆಸ್ನಟ್ನ ಹಾಕ್ತಾಯಿದ್ದೀನಿ. ಇದನ್ನು ನಾವೀಗ ಒಂದು 8ರಿಂದ 10 ನಿಮಿಷ ಹಾಗೆ ಬಾಯ್ಲ್ ಆಗಲಿಕ್ಕೆ ಬಿಡೋಣ. ಅದು ಬಾಯ್ಲ್ ಆಗೋ ಅಷ್ಟರಲ್ಲಿ ನಾವು ಬೆಳ್ಳುಳ್ಳಿ ಒಂದು 4ರಿಂದ 5 ಎಸ್ಲನ್ನ ನೀಟಾಗಿ ಬಿಡಿಸ್ಕೊಬೇಕು. ಟೋಟಲ್ 500 ಗ್ರಾಮ್ಸ್ ಚೆಸ್ನಟ್ಟಲ್ಲಿ ನನಗೆ 1 ಬೌಲ್ ಅಷ್ಟೇ ಸಿಕ್ಕಿದ್ದು. ಇನ್ ಕೇಸ್ ನಿಮ್ಮ ಮನೇಲಿ 4-5 ಜನ ಇತ್ತು ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ 1ರಿಂದ 1.5 kg ಬೇಕು ಅನಿಸುತ್ತೆ. ನೋಡಿ, ಈ ಥರ ಬಿಡಿಸ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ನಾನು ಒಂದು ಚಿಕ್ಕದೊಂದು ಬಾಣಲಿ ತೊಗೊತಾ ಇದ್ದೀನಿ. ನಾನು ಆಲ್ರೆಡಿ ಗಾರ್ಲಿಕ್ನ ಅಂದರೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ಪ್ರಿಂಗ್ ಆನಿಯನ್ನು. ಮತ್ತು ಇದರಲ್ಲಿ ಈ ಕಪ್ಪಲ್ಲಿ ಸೋಯಾ ಸಾಸ್ ಮತ್ತು ಟೊಮೊಟೊ ಕೆಚಪ್ ಮತ್ತು ಚಿಲ್ಲಿ ಸಾಸ್ 3ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಒಂದು ನಿಮಗೆ ಮೆಷರ್ಮೆಂಟಲ್ಲಿ ಹೇಳಬೇಕಂದ್ರೆ 2 ಸ್ಪೂನ್ಸ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಬೆಳ್ಳುಳ್ಳಿನ ಹಾಕ್ಕೊತಿದ್ದೀನಿ. ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳೋಣ. ನಾನಿವಾಗ ಸ್ವಲ್ಪ ಚಿಲ್ಲಿ ಆಯಿಲ್ ಹಾಕ್ಕೊತಿದ್ದೀನಿ, 1 ಸ್ಪೂನ್ ಅಷ್ಟು. ಇವಾಗ ನಾನು ಸ್ವಲ್ಪ ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತಿದ್ದೀನಿ. ಇವಾಗ ನಾನು 3 ಸಾಸ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಆ ಸಾಸ್ನ ಹಾಕ್ತಾಯಿದ್ದೀನಿ.
ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಈ ಚಿಲ್ಲಿ ಆಯಿಲು ಮತ್ತು ಸಾಸಸಲ್ಲೆಲ್ಲ ಉಪ್ಪಿರುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಫೈನಲಿ ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಚೆಸ್ಟ್ನಟ್ನ. ಇವಾಗ ಇದಕ್ಕೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಉಳಿದಿರೋ ಅಂಥ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡ್ರೆ ನಮ್ಮ ಚಿಲ್ಲಿ ಗಾರ್ಲಿಕ್ ಚೆಸ್ಟ್ನಟ್ ರೆಡಿ. ನಾನು ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಟು ಬಿ ಹಾನೆಸ್ಟ್, ದಿಸ್ ನಾಟ್ ಎ ಹೆಲ್ದಿ ರೆಸಿಪಿ. ನಿಮಗೆ ಹೆಲ್ದಿ ವರ್ಷನಲ್ಲಿ ಬೇಕು ಅಂತ ಹೇಳಿದ್ರೆ ಸೇಮ್ ಬಾಯ್ಲ್ ಮಾಡಿಕೊಂಡು ನೀಟಾಗಿ ಸಿಪ್ಪೆನ ಬಿಡಿಸ್ಕೊಂಡು ಸಲಾಡ್ ಮಾಡ್ಕೊಂಡು ತಿಂದರೆ ನಿಮಗೆ ಇದು ಇನ್ನೂ ಜಾಸ್ತಿ ಬೆನಿಫಿಟ್ಸ್ನ ಕೊಡುತ್ತೆ ಮತ್ತು ಹೆಲ್ದಿಯಾಗಿ ಇರುತ್ತೆ. ನನಗಂತೂ ತುಂಬ ಟೇಸ್ಟಿಯಾಗಿ ಬೇಕು, ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನಾನಂತೂ ಜೆನ್ಯೂನ್ ಆಗಿ ಹೇಳ್ತೀನಿ, ನಾನು ಮಾಡಿದೆ ಅಂತ ಸುಳ್ಳೆಲ್ಲ ಹೇಳಲ್ಲ, ಹೇಗಿದೆ ಹಾಗೆ ಹೇಳ್ತೀನಿ. ನಿಮಗೆ ಜಾಕ್ ಫ್ರೂಟ್ ಗೊತ್ತಾ? ಜಾಕ್ ಫ್ರೂಟಲ್ಲಿ ಇರುತ್ತಲ್ಲ ಸೀಡ್ಸು, ಸೇಮ್ ಅದೇ ತಿನ್ನಂಗೆ ಆಗುತ್ತೆ. ಹಲಸಿನ ಬೀಜ ಫ್ಲೇವರ್ ಬಂದು ಗೋಬಿ ಮಂಚೂರಿ ಥರ ಇದೆ. ಸ್ವಲ್ಪ ಆಯಿಲ್ ಬಿಟ್ಕೊಂಡಿದೆ, ಯಾಕೆಂದರೆ ನಾನು ಆಯಿಲು ಹಾಕಿ ಚಿಲ್ಲಿ ಆಯಿಲ್ ಎರಡನ್ನೂ ಹಾಕಿದೆ. ಸೊ ಸ್ವಲ್ಪ ಆಯಿಲ್ ಬಿಟ್ಕೊಂಡಂಗಿದೆ, ಆ ಗಾರ್ಲಿಕ್ ಫ್ಲೇವರ್ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಇದನ್ನು ನೀವು ಒಂದು ಸತಿ ಆದರೂ ಮನೆಯಲ್ಲಿ ಟ್ರೈ ಮಾಡಿ, ಸೀಸನ್ ಮುಗಿಯೋ ಅಷ್ಟರಲ್ಲಿ. ಆಮೇಲೆ ಸಿಗೋದು ಕಷ್ಟ ಇರುತ್ತೆ ನಿಮಗೆ, ಈ ಸೀಸನಲ್ಲಿ ಮಾತ್ರ ಸಿಗೋವಂಥದ್ದು. ಹೇಳಿ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಟ್ರೈ ಮಾಡಾದಮೇಲೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಆ್ಯಂಡ್ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ. ನಾನು ಮತ್ತೆ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆಗೆ ನಿಮಗೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.